ಪ್ರಾಚೀನ ಕಾಲದಲ್ಲಿ ತ್ರೇತಾಯುಗದಲ್ಲಿ ಅಯೋಧ್ಯೆಯಲ್ಲಿ ರಾಜ ದಶರಥನ ಮಗ ಶ್ರೀರಾಮನ ರಾಜ್ಯಭಾರವಿತ್ತು. ಆದರೆ ಅಯೋಧ್ಯಾದ ರಾಜಭವನದಲ್ಲಿ ನಡೆದ ಕೆಲವು ಘಟನೆಗಳ ಕಾರಣದಿಂದ ರಾಮನು ಅರಣ್ಯಕ್ಕೆ ಹೋಗಬೇಕಾಯಿತು. ಈ ವೇಳೆಯಲ್ಲಿ ಲಂಕಾಧೀಶ ರಾವಣನು ರಾಮನ ಪತ್ನಿ ಸೀತೆಯನ್ನು ಅಪಹರಿಸಿ ತನ್ನ ರಾಜ್ಯ ಲಂಕೆಗೆ ಕರೆದೊಯ್ದನು. ರಾಮನು ತನ್ನ ಸಹೋದರ ಲಕ್ಷ್ಮಣನೊಂದಿಗೆ ಸೀತೆಯ ಹುಡುಕಾಟವನ್ನು ಆರಂಭಿಸಿದ. ಅನೇಕ ಯಾತ್ರೆಗಳಲ್ಲಿ ಅವರು ಸುಗ್ರೀವ ಎಂಬ ವಾನರ ರಾಜನನ್ನು ಭೇಟಿಯಾದರು. ಸುಗ್ರೀವನ ಸಹಾಯದಿಂದ ಹನುಮಂತನು ಲಂಕೆಗೆ ಹಾರಿ ಸೀತೆಯನ್ನು ಕಂಡು ರಾಮನ ವಾಸ್ತವಿಕತೆಯನ್ನು ವಿವರಿಸಿದನು. ಸೀತೆಯನ್ನು ವಾಪಸ್ಸು ತರಲು ರಾಮನು ಯುದ್ಧಕ್ಕೆ ಸಜ್ಜಾದನು. ಆದರೆ ಒಂದು ದೊಡ್ಡ ಸಮಸ್ಯೆ ಎದುರಾಯಿತು. ಲಂಕೆ ಒಂದು ದ್ವೀಪವಾಗಿದ್ದು ಅದರವರೆಗೆ ಸೇರುವುದಕ್ಕೆ ಸಾಗರವನ್ನು ದಾಟಬೇಕು ಎಂದು ಸೇತುವೆ ನಿರ್ಮಾಣವನ್ನು ಶುರುಮಾಡಿದರು. ರಾಮನು ಸಮುದ್ರದ ದೇವತೆಗೆ ಪ್ರಾರ್ಥಿಸಿದನು. ಆದರೆ ಸಮುದ್ರ ದೇವತೆ ತಕ್ಷಣ ಸಹಾಯ ಮಾಡಲಿಲ್ಲ. ಕೊನೆಗೆ ರಾಮನು ತನ್ನ ಬಾಣವನ್ನು ತೆಗೆದು ಸಮುದ್ರವನ್ನು ಒಣಗಿಸಲು ಮುಂದಾದಾಗ ಸಮುದ್ರದ ದೇವತೆ ಪ್ರತ್ಯಕ್ಷನಾದನು. ಅವನು ರಾಮನಿಗೆ ಸಲಹೆ ನೀಡಿದನು. ನಳನ ಎಂಬ ವಾನರ ಇಂಜಿನಿಯರ್ ಇದನ್ನು ನಿರ್ಮಿಸಲು ಸಾಧ್ಯವಿರುವವನು ಎಂದು ಹೇಳಿದನು. ನಳನು ದೇವಶಿಲ್ಪಿ ವಿಶ್ವಕರ್ಮನ ಮಗನಾಗಿದ್ದನು. ಅವನು ರಾಮನಿಗಾಗಿ ಒಂದು ಅದ್ಭುತ ಸೇತುವೆ ನಿರ್ಮಿಸುವ ಯೋಜನೆ ರೂಪಿಸಿದನು. ಈ ಯೋಜನೆಯಂತೆ ಸಾವಿರಾರು ವಾನರರು ಗಟ್ಟಿಯಾದ ಕಲ್ಲುಗಳನ್ನು ಮತ್ತು ಮರಗಳನ್ನು ಸಂಗ್ರಹಿಸಿದರು. ನಳನು ಪ್ರಾರಂಭ ಮಾಡಿದಾಗ ಒಂದು ವಿಚಿತ್ರ ಸಂಗತಿ ನಡೆಯಿತು. ವಾನರರು ಸಮುದ್ರದಲ್ಲಿ ಕಲ್ಲುಗಳನ್ನು ಹಾಕಿದಾಗ ಅವು ಮುಳುಗಲಿಲ್ಲ, ಬದಲಿಗೆ ತೇಲತೊಡಗಿದವು. ಇದು ಎಲ್ಲರಿಗೂ ಆಶ್ಚರ್ಯ ಉಂಟುಮಾಡಿತು. ಕೆಲವರು ರಾಮ ಎಂಬ ಹೆಸರು ಬರೆಯಲಾಗಿದ್ದ ಕಲ್ಲುಗಳು ತೇಲುತ್ತಿದ್ದವು ಎಂದು ಹೇಳುತ್ತಾರೆ. ಸಮುದ್ರದ ಮೇಲ್ಮೈಯಲ್ಲಿ ತೇಲುತ್ತಿರುವ ಕಲ್ಲುಗಳು ಸೇತುವೆಯ ಅಡಿಪಾಯವನ್ನು ರೂಪಿಸುತ್ತಿವೆ. ಹನುಮಾನ್ ಮತ್ತು ಇತರ ವಾನರರು ದೈತ್ಯ ಬಂಡೆಗಳನ್ನು ಎತ್ತಿ ಸಮುದ್ರಕ್ಕೆ ಹಾಕುತ್ತಿರುತ್ತಾರೆ. ಲಕ್ಷ್ಮಣನೊಂದಿಗೆ ನಿಂತಿರುವ ಶ್ರೀರಾಮನು ಸೇತುವೆ ನಿರ್ಮಾಣವನ್ನು ಮೇಲ್ವಿಚಾರಣೆ ಮಾಡುತ್ತಾನೆ. ಭಾರತದಿಂದ ಲಂಕೆಯವರೆಗೆ ವಿಸ್ತರಿಸಿರುವ ಪೂರ್ಣಗೊಂಡ ಸೇತುವೆ ದೈವಿಕ ಬೆಳಕಿನಲ್ಲಿ ಹೊಳೆಯುತ್ತಿದೆ. ಶ್ರೀರಾಮ ಮತ್ತು ಅವನ ಸೈನ್ಯವು ಸೇತುವೆಯ ಮೂಲಕ ಲಂಕೆಯ ಕಡೆಗೆ ಸಾಗುತ್ತಾರೆ. ಗೂಢಚಾರರು ಸೇತುವೆಯನ್ನು ನೋಡಿ ಆಘಾತಕ್ಕೊಳಗಾಗಿ ದೂರದಿಂದಲೇ ರಾಮನ ಸೈನ್ಯವನ್ನು ವೀಕ್ಷಿಸುತ್ತಾರೆ. ಸಿದ್ಧರಾಗಿರುವ ವಾನರ ಸೈನ್ಯವನ್ನು ಹನುಮಂತ ಮತ್ತು ಅಂಗದ ಮುನ್ನಡೆಸುತ್ತಾರೆ. ಭಾರತ ಮತ್ತು ಲಂಕೆಯನ್ನು ಸಂಪರ್ಕಿಸುವ ರಾಮಸೇತುವಿನ ನೋಟ ಉಸಿರುಕಟ್ಟುವ ವೈಮಾನಿಕ ನೋಟವಾಗಿದೆ. ಮುಳುಗಿರುವ ಸೇತುವೆ ರಚನೆಯನ್ನು ನಾಸಾ ಉಪಗ್ರಹಗಳು ಸೆರೆಹಿಡಿದಿವೆ. ಇತಿಹಾಸಕಾರರು ರಾಮಸೇತುವಿನ ಪ್ರಾಚೀನ ನಕ್ಷೆಗಳನ್ನು ಅಧ್ಯಯನ ಮಾಡುತ್ತಿದ್ದಾರೆ. ತೇಲುವ ಕಲ್ಲಿನ ವಿದ್ಯಮಾನವನ್ನು ಸಂಶೋಧಕರ ಗುಂಪಿಗೆ ವಿವರಿಸುವ ವಿಜ್ಞಾನಿ ರಾಮಸೇತುವಿನ ನೀರೊಳಗಿನ ಅವಶೇಷಗಳನ್ನು ಡೈವರ್ಗಳು ಅನ್ವೇಷಿಸುತ್ತಿದ್ದಾರೆ. ರಾಮಸೇತು ಬಳಿಯ ದೇವಾಲಯದಲ್ಲಿ ಭಕ್ತರು ಪೂಜೆ ಸಲ್ಲಿಸುತ್ತಿರುತ್ತಾರೆ. ರಾಮೇಶ್ವರಂಗೆ ಭೇಟಿ ನೀಡುವ ಆಧುನಿಕ ಪ್ರವಾಸಿಗರು ಸಮುದ್ರವನ್ನು ನೋಡುತ್ತಾರೆ. ರಾಮಸೇತುವಿನ ಕಥೆಯನ್ನು ಸಂದರ್ಶಕರಿಗೆ ದೇವಾಲಯದ ಅರ್ಚಕರು ವಿವರಿಸುತ್ತಾರೆ. ಪ್ರಾಚೀನ ವಾನರ ಸೇತುವೆ ಮತ್ತು ಆಧುನಿಕ ಉಪಗ್ರಹ ಚಿತ್ರಗಳ ಮಿಶ್ರಣವನ್ನು ಇಲ್ಲಿ ತೋರಿಸಲಾಗಿದೆ. ವಿದ್ವಾಂಸರು ರಾಮಸೇತುವಿನ ಐತಿಹಾಸಿಕ ಮತ್ತು ಪೌರಾಣಿಕ ಪುರಾವೆಗಳನ್ನು ಪ್ರಸ್ತುತಪಡಿಸುತ್ತಾರೆ. ಇದು ರಾಮ, ಹನುಮಂತ ಮತ್ತು ಅವರ ಸೈನ್ಯವು ವಿಜಯಶಾಲಿಯಾಗಿ ನಿಂತಿರುವ ಅಂತಿಮ ದೈವಿಕ ಚಿತ್ರವಾಗಿದೆ.